ಓಕೆ, ಈಗ ರಕ್ಷಿತಾ ಅವರು ಮಾತಾಡ್ತಾರಲ್ವಾ, ಆ ಶೈಲಿ ಅವ್ರು ಇರೋದು ಫೇಕ್ ಅನ್ನೋದು ಕೆಲವೊಬ್ಬರ ಅಭಿಪ್ರಾಯ, ಇಡೀ ಮನೆ ಅಭಿಪ್ರಾಯ. ಓಕೆನಾ, ನಿಮಗ್ ಏನ್ ಅನ್ಸುತ್ತೆ ಮ್ಯಾಮ್? ಅದೇ ನಾನು ಒಂದ್ಸಲ ಅದನ್ನೇ ವಾದ ಮಾಡಿದಾಗ ಅಣ್ಣ ಮುಂದೆ ಕೈ ಹೇಳಿರ್ತೀನಿ, ನೀವು ಬಂದಾಗ ಒಂಥರ ಮಾತಾಡ್ತಾರೆ ಬೇರೆ ಟೈಮಲ್ಲಿ, ಸುದ್ದಿ ನಾನು ಇಲ್ದಿರೋ ನೀನು ಸಿಕ್ಕಾಪಟ್ಟೆ ಮಾತಾಡ್ತೇನೆ, ನನ್ ಮುಂದೆ ಬೇರೆ ತರ, ಅದೇನೋ ನಿಮ್ಗೆ ನಮ್ಮ ಮೇಲಿರೋ ಗೌರವ ಅದೇ ತರ ಆ ಹೆಣ್ಮಗಳದ್ದು ಇರ್ಬೋದು ಅಂತಾರೆ, ಮೇ ಬಿ ಇರ್ಬೋದು ಅನ್ಕೊಂಡು ನಾನು ಸುಮ್ಮನೆ ಆಗ್ತೀನಿ ಅಷ್ಟೇ. ಅಷ್ಟೇ ಅಂದ್ರೆ ನೀವ್ ಹೇಳೋದು ಟೋನ್, ಸುದೀಪ್ ಸರ್ ಹೇಳೋದು ವಾಯ್ಸ್ ಟೋನ್ ಬಗ್ಗೆ, ಬಟ್ ನೀವು ಅವ್ರನ್ನ ಇಡೀ ವಾರ ನೋಡಿರ್ತೀರಾ, ಅಂದ್ರೆ ಚೆನ್ನಾಗೇ ಮಾತಾಡ್ತಾರೆ, ಅವ್ರು ಚೆನ್ನಾಗೇ ಇರ್ತಾರೆ, ಅಲ್ಲಿ ಮಾತ್ರ ಹಾಗೆ. ಬಟ್ ನೋಡೋರಿಗೆ ಹಾಗೆ ಅನ್ನಿಸ್ತಾ ಇಲ್ವಲ್ಲ ಅದು? ಮೇಡಮ್ ಈಗ ನೀವು ನಿಮ್ ಫ್ರೆಂಡ್ ಹತ್ರ ಒಂದ್ ಟೋನ್ ಅಲ್ಲಿ ಸಖತ್ ಕಂಫರ್ಟಬಲ್ ಆಗಿ ಮಾತಾಡ್ತೀರಾ, ನಿಮ್ ತಂದೆಯವ್ರ ಹತ್ರ ಹಂಗ್ ಮಾತಾಡಕ್ಕಾಗತ್ತ ಮ್ಯಾಮ್? ಇಲ್ಲ. ಹಂಗೆ ಸುದೀಪ್ ಸರ್ ಬಂದಾಗ ಆ ಡಿಫ್ರೆನ್ಸ್ ಇರುತ್ತೆ, ಅದನ್ನ ಅವ್ರ ಅಣ್ಣ ಅದನ್ನೇ ಎಕ್ಸ್ಪ್ಲನೇಷನ್ ಕೊಡ್ತಾರಲ್ಲ, ಅವಾಗ ಸರಿ ಅಲ್ವ ಅವ್ರು ಹೇಳೋದು ಅನಿಸ್ತು. ಓಕೆ, ಲಾಸ್ಟ್ ವೀಕ್ ನಾಮಿನೇಟ್ ಆಗ್ತೀರಾ ನೀವು, ಮಾಳು ಅವರು ಒಂದು ರೀಸನ್ ಕೊಡ್ತಾರೆ, ಕರೆಕ್ಟ್, ಒಪ್ಕೋತೀರಾ? ಮೇಡಮ್ ಅದೇನ್ ಗೊತ್ತಾ, ಮ್ಯೂಸಿಕಲ್ ಚೇರ್ ತರ ಅದು, 6 ಜನ ಇದ್ರೆ 5 ಸೀಟ್ ಅಲ್ಲಿ ಹಾಕೋದು, ಒಬ್ಬನ್ ಕಳಿಸ್ಲೇಬೇಕು ಅಂತ. ಮಾಳು ಸೀಟ್ ಸಿಕ್ಕಿಲ್ಲ ಅಂದ್ರೆ ನಾನು ಮಾಳನ್ ಕಳಿಸ್ತಿದ್ದೆ, ನನಗ್ ಸೀಟ್ ಸಿಕ್ಲಿಲ್ಲ ಮಾಳು ಕಳಿಸೋದು, ತಪ್ಪೇನಿದೆ? ಕರೆಕ್ಟ್ ಆಗಿ ಆಡ್ತಿದ್ದಾರೆ. ನಿಮಗೆ ಕೆಸರು ನೀರೇನೋ ಹಾಕ್ತಾರೆ ಅಲ್ವಾ ಅವರು? ಹೌದು, ಕೆಸರು ನೀರು. ಹೌದು. ಹೇಗಿತ್ತು ಕೆಸರು ನೀರು ಅನುಭವ? ಕೆಸರು ತರ ಇರುತ್ತೆ ಮೇಡಮ್, ಮೊಸರು ತರ ಇರುತ್ತಾ? ಅಲ್ಲ, ಬಿಗ್ ಬಾಸ್ ಮನೇಲಿ ನಾವನ್ನ ಮೊಸರು ಮಾಡ್ಕೋಬೇಕು. ಅಲ್ಲಿ ಕೆಸರು ಇದ್ಬಿಟ್ರಲ್ಲ, ಮೊಸರು ಇದ್ದಿದ್ರೆ ಅದ್ರ ಅನುಭವ ಪಡಿತಿದ್ದೆ, ಕೆಸರು ಇದ್ಬಿಟ್ರಲ್ಲ, ಅದಕ್ಕೆ ಬಿಡಪ್ಪ ಕೆಸರಲ್ಲಿ ಇದ್ರು ಪರವಾಗಿಲ್ಲ, ಕೆಸರಲ್ಲೇ ಕಮಲ ಹುಟ್ಟೋದು ಅಂತೇನೋ ಹೇಳಿದ್ದೆ. ಓಕೆ, ಸುದಿ ಅವ್ರಿಗೆ ನಾವು ಆಚೆ ನೋಡಿರೋ ಪ್ರಕಾರ ಭಾವನೆಗಿಂತ ಸಂಭಾವನೆನೇ ಮುಖ್ಯ. ಸೊ ಒಂದು 5 ರಿಂದ 10 ಸಿನಿಮಾಗಾಗುವಷ್ಟು ಸಂಭಾವನೆ ಸಿಕ್ಕಿದ್ಯಂತೆ, ನಿಜನಾ? ಮೇಡಮ್ 10 ಸಿನಿಮಾ ಆಗುವಷ್ಟು ಸಂಭಾವನೆ ಸಿಕ್ಕಿದ್ರೆ ನಿಮ್ಗೆ ಇಂಟರ್ವ್ಯೂಗೆ ಸಿಗ್ತಾ ಇರಲ್ಲ ಮ್ಯಾಮ್. ಒಂದು ದುಬೈ ಟ್ರಿಪ್ ಹಾಕೊಂಡ್ಬರ್ತಾ ಇದ್ದೆ, ಸಿಕ್ಕಿದೆ, ಇಲ್ಲ ಅಂತ ಹೇಳಲ್ಲ, ಸ್ವಲ್ಪ ಮಾಮೂಲಿಗಿಂತ ಆಚೆಗಿಂತ ಇನ್ನೂ ಒಂಚೂರು ಚೆನ್ನಾಗಿ ಸಿಕ್ಕಿದೆ. ಹಾಗಾಗಿ ನಾನು ಆಯ್ತು ಸರ್ ಅಂತ. ಆಮೇಲೆ ಒಂದು ನಮಗೂ ಆಸೆ ಇತ್ತು ಮ್ಯಾಮ್, ಬಿಗ್ ಬಾಸ್ ಯಾರಿಗ ಆಸೆ ಇರಲ್ಲ ಮ್ಯಾಮ್? ಈಗ ನಿಮ್ಗೆ ಬಿಗ್ ಬಾಸ್ ಆಫರ್ ಬಂದ್ರೆ ನೀವು ಹೋಗ್ತೀರಾ ಹೋಗಲ್ಲ? ನಿಜ ಹೇಳಿ, ಇವಾಗ ಕ್ಯಾಮೆರಾ ಮುಂದೆ ಸೀರಿಯಸ್ಲಿ ಹೋಗಲ್ಲ, ಯಾಕಂದ್ರೆ ನನಗೆ ಮೊಬೈಲ್ ಬಿಟ್ಟಿರಕ್ಕೆ ತುಂಬಾ ಕಷ್ಟ ಆಗುತ್ತೆ ಮ್ಯಾಮ್. ಆಮೇಲೆ ಅಕಸ್ಮಾತ್ ಹೋದ್ರೆ ಅಣ್ಣ ಹಿಡ್ಕೋತಾರೆ ನಿಮ್ನ, ಇದೇನಾ? ನಂಗೆ ಆಸೆ ಇತ್ತು ಮ್ಯಾಮ್, ಅದಕ್ಕೆ ಹೋದ್. ನಿಮಗೆ ಏನ್ ಎಂಜಾಯ್ ಮಾಡಿದ್ರಿ? ಎಲ್ಲರೂ ಎಂಜಾಯ್ ಮಾಡಿದ್ದೆ ನಾನು ಎಂಜಾಯ್ ಮಾಡ್ಕೊಂಡೆ ಆರಾಮಾಗಿ. ನಾನು ಅದಕ್ಕೆ ನೋಡಿ ಸೋತಾಗು ಅಂತ ಹತ್ಕೊಂಡ್ ಬರ್ಲಿಲ್ಲ, ಖುಷಿಯಾಗಿದ್ದೆ, ಎಂಜಾಯ್ ಮಾಡಿದೆ. ಈಗ ಆಚೆ ಹೋಗ್ತಾ ಇದ್ದೀನಿ, ಮನೆಯವ್ರ ಜೊತೆ ಎಂಜಾಯ್ ಮಾಡ್ತೀನಿ ಅಂತಾನೆ ಬಂದಿದ್ದೆ. ಓಕೆ, ಮನೆಯಿಂದ ಆಚೆ ಬರ್ತಿದ್ದಂಗೆ ನಿಮ್ಮ ಮನೆಗೆ ಹೋದಾಗ ಫಸ್ಟ್ ರಿಯಾಕ್ಷನ್ ನಿಮ್ ವೈಫ್ ಏನಿತ್ತು? ಏನ್ ಮಾತಾಡಿದ್ರಿ? ಫಸ್ಟ್ ಊಟ ಮಾಡಪ್ಪ ನಿನ್ನ ನನ್ನ ಕಣ್ಣಲ್ಲಿ ನೋಡಕ್ ಆಯ್ತಲ್ಲ ಅಂದ್ರು, ಮಟನ್ ಮಾಡಿದ್ರು, ಖುಷಿಯಾಗಿ ತಿಂದೆ. ರಾತ್ರಿ ತುಂಬಾ ಲೇಟ್ ಆಗಿತ್ತು, ಮಲಿಕೊಂಬಿಟ್ಟೆ ಅಷ್ಟೇ. ಬಿಗ್ ಬಾಸ್ ಮನೆ ಬಗ್ಗೆ 12 ಗಂಟೆ ಜಾಗಿಂಗ್ ಹೋಯ್ತೀನಿ ಮ್ಯಾಮ್, ಮಲಿಕೊಂಬಿಟ್ಟೆ. ಆಮೇಲೆ ನೆಕ್ಸ್ಟ್ ದಿನ ಬೆಳಿಗ್ಗೆ 9 ಗಂಟೆಗೆ ಬಗ್ಗೆ ಏನ್ ಹೇಳಿದ್ರಿ ಅಂತ ನಾ ಕೇಳ್ತಾ ಇದ್ದೀನಿ. ಬೆಳಿಗ್ಗೆನೆ ಎದ್ದೆ ಮ್ಯಾಮ್, ಲೇಟ್ ನನ್ನ ಎಬ್ಬರಿಸ್ಬೇಡ, ತುಂಬಾ ನಿದ್ದೆ ಇಲ್ಲ ಅಂದೆ. ಹಿಂಗೆ ಎದ್ದೆ ಮೇಡಮ್, 8 ಕಾಲ ಆಗ್ಬಿಟ್ಟಿತ್ತು. 9 ಗಂಟೆ ಅಷ್ಟಲ್ಲಿ ಪ್ರೆಸ್ ಮೀಟ್ ಇದೆ, ನೀವು ಇರ್ಲೇಬೇಕು ಅಕ್ಷಯ ಸ್ಟುಡಿಯೋ ಅಂದ್ರು. ಎದ್ದೋ ಬಿದ್ದೋ ಓಡ್ ಬಂದೆ. 3ನೇ ದಿನ ಮೇಡಮ್, ನೀವು ಮುಗಿಸಿ ಬಿಟ್ರೆ ಮನೆಗೆ ಹೋಗ್ತೀವಿ. ಓಕೆ, ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗೋಣ ಇವಾಗ ನಾವು. ಈಗ ಸಿನಿಮಾಗಳು ಕಮಿಟ್ಮೆಂಟ್ ಇತ್ತಲ್ಲ ಮೇಡಮ್, ಆಗ್ಲೇ ಬಂದಿದ್ದು ಹಳೆ ಕಮಿಟ್ಮೆಂಟ್ 3 ಡೇಟ್ ಕೊಟ್ಬಿಟ್ಟಿದ್ದೀನಿ ಮ್ಯಾಮ್. ಅವ್ರು ಕೇಳ್ಕೊಂಡು ಒಂದು 3 ದಿನ ಬಿಟ್ಬಿಡಿ ಸುಧಾರಿಸ್ಕೋತೀನಿ ಅಂತ. ಮಂಡೆಯಿಂದ ಡ್ಯೂಟಿಗೆ ಜಾಯಿನ್ ಮ್ಯಾಮ್. ಡ್ಯೂಟಿಗೆ ಜಾಯಿನ್ ಆಗ್ತಾ ಇದ್ದೀರಾ? ಅದೇ ಬದುಕಲ್ವ ಮ್ಯಾಮ್ ನಂದು. ಹೌದು. ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮುಂಚೆ ಎಲ್ಲಾ ಕೆಲಸ ಮುಗಿಸೋಗಿದ್ರಿ, ನಿಮ್ದು ಸಿನಿಮಾಗಳು ಅರ್ಧ ಮುಗಿಸಿದ್ರಿ. ಓಕೆ, ಇವಾಗ ಏನಾದ್ರು ಎಫೆಕ್ಟ್ ಏನಾದ್ರು ಆಯ್ತಾ ಇದು ಅರ್ಧಕ್ಕೆ ಬಂದಿರೋದು? ಇಲ್ಲ ಮ್ಯಾಮ್, ಎಲ್ಲರಿಗೂ ಖುಷಿ ಇದೆ. ನನ್ ಕೆಲವು ಡೈರೆಕ್ಟರ್ಗಳು ಸ್ವಾರ್ಥಿ ಅನ್ಕೊಂಡ್ರು ಪರವಾಗಿಲ್ಲ ಸುದೇ, ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ, ಬಾಪ ಸ್ವಾಮಿ ಮುಗಿಸೋ ಸಿನಿಮಾ ಅಂತ. ಹೌದು ಮ್ಯಾಮ್ ಅಂದ್ರು. ಒಂದಿಬ್ರು ನನಗೋಸ್ಕರ ಸಿನಿಮಾ ನಾನು ಇನ್ನೂ ಕಮಿಟಿ ಆಗಿರಲಿಲ್ಲ, ಆದ್ರೆ ಸುದಿನೇ ಮಾಡ್ಬೇಕು ಅನ್ನೋದಿತ್ತು. ಅವ್ರು ಹೇಳಿದ್ರು, ನೀನ್ ಯಾವಾಗ ಆಚೆ ಬರ್ತೀಯ ಫಸ್ಟ್ ಡೇಟ್ ನನಗೆ ಅಂತ ಅಡ್ವಾನ್ಸ್ ಕೊಟ್ಟಿದ್ರು. ಆ ತರದ್ದು ಇಬ್ರಿಗೂ ಫಸ್ಟ್ ಅಡ್ವಾನ್ಸ್ ಕೊಟ್ಟಿದ್ರು. ನೀನ್ ಯಾವಾಗಾದ್ರು ಬಾ, ಹೆಂಗಾದ್ರು ಬಾ, ಇದೇ ಪೇಮೆಂಟ್, ನೀನ್ ಆಮೇಲೆ ಸಕ್ಕ ಜಾಸ್ತಿ ಗಿಸ್ತಿ ಮಾಡಂಗಿಲ್ಲ, ಸೊ ಈಗಲೇ ಅಡ್ವಾನ್ಸ್ ತಗೋ, ನೀನ್ ಬಂದಿದ್ದ ದಿನ ಫಸ್ಟ್ ಡೇಟ್ ನಮ್ದು ಅಂತ ಹೇಳಿದ್ರು. ಬಂದಿದ ತಕ್ಷಣ ಅವ್ರು ನೋಡ್ಸುದಿ ಸ್ವಾರ್ಥಿ ಅನ್ಕೋಬೇಡ, ನಂಗೆ ಸಂತೋಷ ಇದೆ ಬಾಪ, ಶೂಟಿಂಗ್ ಮುಗಿಸೋಣ ಅಂದ್ರು. ಸಾರ್ ಅಂತ ಅಂದಿದ್ವಿ. ಓಕೆ, ಬಿಗ್ ಬಾಸ್ ಹೋಗ್ ಬಂದ್ಮೇಲೆ ಎಷ್ಟು ಸಿನಿಮಾ ಇಂದ ಆಫರ್ ಬಂದಿದೆ? ಇಲ್ಲ ಮೇಡಮ್, ಹಳೇದ್ ಫಸ್ಟ್ ಮುಗಿಸ್ತೀನಿ ಮ್ಯಾಮ್, ಆಮೇಲೆ ಈಗ ಹೊಸ ಆಫರ್ಗೆ ಒಂದು ಕರೆಕ್ಟ್ ಒಂದ್ ಸತ್ಯ ಹೇಳ್ತೀನಿ. ಹೊಸ ಆಫರ್ಗೆ ಈಗಲೂ ಬೇಕಾದ್ರೆ ತೆಗೆದು ತೋರಿಸ್ತೀನಿ. 3 ದಿನ ಆಯ್ತು ಬಿಗ್ ಬಾಸ್ ಇಂದ ಬಂದು, 3 ದಿನನೂ ಏರೋಪ್ಲೇನ್ ಮಾಡಲ್ಲೇ ಇದೆ ಮ್ಯಾಮ್ ನಂದು. ಬೇಕಾದ್ರೆ ಈಗಲೂ ಟ್ರೈ ಮಾಡಿ. ಯಾಕಂದ್ರೆ ಇಲ್ಲಿ ಪ್ರೆಸ್ ಮೀಟ್ ತೊಂದರೆ ಆಗುತ್ತೆ ಅಂತ ಫಸ್ಟ್ ಇದೆಲ್ಲ ಮುಗಿಸ್ಬಿಡೋಣ ಅಂತ. ಇದಾದ್ಮೇಲೆ ಆನ್ ಮಾಡಿ ನಿಮ್ಗಳ ಆಶೀರ್ವಾದದಿಂದ ಸಿನಿಮಾ ಬಂದ್ರೆ ಕಂಡು ಸಿನಿಮಾ ಮಾಡೋದು. ನಮಗೆ ಆಮೇಲೆ ಪಾರ್ಟಿ ಖಂಡಿತ ಮ್ಯಾಮ್, ಅದಕ್ಕೆ ಅಂತ ಮೇಡಮ್. ಬಿಗ್ ಬಾಸ್ ಗೆ ಹೋಗಿ ಬಂದಿದ್ದು ಒಂದು ಪಾರ್ಟಿ ಇದೆ, ನೆಕ್ಸ್ಟ್ ಸಿನಿಮಾ ಬಂದಿದ್ದು ಇನ್ನೊಂದು ಪಾರ್ಟಿ ಇದೆ. ಆಯ್ತು ಮೇಡಮ್. ಏನ್ ತರ ಮೇಡಮ್, ಜ್ಯೂಸ್ ಗೀಸ್ ಕುಡಿತೀರಾ ಬೇರೆ ತನ್ನ ಪಾರ್ಟಿ? ಆತರ ಪಾರ್ಟಿ ಜ್ಯೂಸ್ ಎಲ್ಲ ಏನು ಬೇಡ, ಅಂದ್ರೆ 8 ಗಂಟೆ ಮೇಲೆ ಆತರದ ಪಾರ್ಟಿ. ಮೇಡಮ್ ಪಾನಿಪುರಿ, ಗೋಲ್ಗಪ್ಪ ಅಷ್ಟೇ, 1-2 ಗೋಲ್ಗಪ್ಪ ಪಾನಿಪುರಿ ಮನೆಗೆ ಪೌಡರ್ ಮಾಡ್ತೀನಿ ಮೇಡಮ್. ಅದಕ್ಕೆ ಯಾಕೆ ಬರ್ತೀರಾ 4 ಗೋಲ್ಗಪ್ಪ ತಿನ್ನಕ್ಕೆ? ಅದನ್ನ ನಿಮ್ಮ ಹೆಸರು ಹೇಳ್ಕೊಂಡು ನಾನೇ ತಿನ್ಬೋದು ತಾನೆ? ಅಲ್ಲ ಮೇಡಮ್, 4 ಗೋಲ್ಗಪ್ಪ ತಿನ್ನಕ್ಕೆ ಅಲ್ಲಿ ಗಂಟೆ ಯಾಕೆ ಬರ್ತೀರಾ? ನಿಮ್ಮನೆಗೆ ಕಳ್ಸ್ಕೊಡ್ತೀನಿ ಬಿಡಿ, ಪೌಡರ್ ಮಾಡ್ತೀನಿ. ಇವ್ರಿಗೆ ಮಾತು ಕೊಡಕ್ಕೆ ಸೀರಿಯಸ್ ನಮಗಂತೂ ಆಗಲ್ಲ. ಈಗ ಮತ್ತೆ ಅಗೇನ್ ಬಿಗ್ ಬಾಸ್ ಕಡೆ ಬರ್ತೀನಿ. ಬನ್ನಿ ಮೇಡಮ್, ಅವಾಗಿಂದಾನು ಬಿಗ್ ಬಾಸ್ ಕಡೆನೇ ಇದ್ದೀರಾ ನೀವು, ಹೋಗಕ್ ಮುಂಚೆಯಿಂದಾನು.